ನೋಡಿ ಪ್ರಾಣೇಶ್ ಅವರೇ ನೀವು ಎಲ್ಲಾ ಸಭೆಗಳಲ್ಲೂ ನೀವು ಎಲ್ಲಾ ಸ್ಟೇಜ್ಗಳಲ್ಲೂ ಉತ್ತರ ಕರ್ನಾಟಕದ ಅಂದ್ರೆ ಹುಚ್ಚುಳೆ ಮಕ್ಕಳು ಅದನ್ನ ಪದ ಬಳಸ್ತೀರಿ. ಇದು ಸುಳ್ಳು, ಇದು ರಾಂಗು. ದಯವಿಟ್ಟು ಇದನ್ನ ಸ್ಟೇಜ್ ಮೇಲೆ ಬಳಸಬೇಡಿ. ನೋಡಿ, ಒಂದ್ ಕಡೆ ಟ್ರಿಪ್ಪಿಗೆ ಬಂದಾಗ ಯಾವ ತರ ಎಫೆಕ್ಟ್ ಆಗುತ್ತಂದ್ರೆ ಇಡೀ ಉತ್ತರ ಕರ್ನಾಟಕದವರು ಈ ತರ ಭಾಷೆ ಬಳಸ್ತಾರೆ ಅಂತ ಆಗುತ್ತೆ. ಪ್ರಾಣೇಶ್ ಅವರೇ, ಇನ್ಮೇಲೆ ಸ್ಟೇಜ್ಗಳಲ್ಲಿ ಆತರ ಭಾಷೆಯನ್ನ ಬಳಸಬೇಡಿ. ಉತ್ತರ ಕರ್ನಾಟಕದವರು ಆತರ ಇಲ್ಲ. ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ಆದ್ಮೇಲೆ ನಾವು ಇವಾಗ ಹರಿದ್ವಾರದಿಂದ ರಾಣಿಚೆಟ್ಟಿಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ 2ನೇ ದಿನದ ಪ್ರವಾಸ. ನಿಜವಾಗ್ಲೂ ಭಾಳ ಹಿಲ್ ಸ್ಟೇಷನ್ ಅದ್ಭುತವಾಗಿದೆ. ಸೊ ಇದು ನಮ್ಮ ಬಸ್ಸು. ಇವನು ನಮ್ಮ ಕಸಿನ್ ಬ್ರದರು, ಇವನು ನನ್ನ ಮಗ. ಒಂದಂತೂ ನಿಜ, ಈ ಥರ ಗ್ರೂಪ್ ಟ್ರಾವೆಲ್ ಮಾಡಿ ತುಂಬ ದಿನ ಆಗೋಗ್ಬಿಟ್ಟಿತ್ತು. ಇದೊಂದು ಭಾಳ ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ನಿಮಗೆಲ್ಲರಿಗೂ ಇನ್ನೊಂದು ಆಶ್ಚರ್ಯ ಆಗ್ತಾ ಇರಬಹುದು, ಏನಪ್ಪ ಇದು ನಾವು 12 ಜನ ಇದ್ದೀವಿ ಅಂತ ಹೇಳಿದ್ರು, ಆದರೆ ಬಸ್ಸಲ್ಲಿ ನೋಡಿದ್ರೆ ಹೆಚ್ಚು ಕಮ್ಮಿ ಒಂದು 20-25 ಜನ ಇದ್ದಾರೆ ಅಂತ ಅನಿಸುತ್ತಲ್ವ. ನಿಜ ಆತ್ಮೀಯರೇ, ಆ್ಯಕ್ಚುಲಿ ನಾವು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ಯಾಕೇಜಲ್ಲಿ ನಮ್ಮ ಫ್ಯಾಮಿಲಿಯವ್ರು ಇದ್ದಿದ್ದು ಬರೀ 12 ಜನ ಮಾತ್ರ. ಸೊ ಉಳಿದಂತೆ ಬೇರೆ ಬೇರೆ ಕಡೆಯಿಂದ ಬಂದಂಥವ್ರು ಒಂದು 13-14 ಜನ ಇದ್ದರು. ಸೊ ಅವ್ರನ್ನ ಪರಿಚಯ ಮಾಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಮತ್ತು ಒಟ್ಟಿಗೆ ಗ್ರೂಪಲ್ಲಿ ಹೋದಾಗ ಟ್ರಾವೆಲ್ ಹೇಗೆ ಮಾಡಬೇಕು, ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಭಾಳ ಚೆನ್ನಾಗಿರುತ್ತೆ. ಸೊ ಬನ್ನಿ, ಆ ಥರ ಯಾರ್ಯಾರು ಏನೇನು ಮಾಡ್ತಾರೆ, ಎಲ್ಲಿಂದ ಬಂದಿದ್ದಾರೆ, ಏನು ಮಾಡ್ತಾರೆ ಅನ್ನೋದನ್ನ ಪರಿಚಯ ಮಾಡ್ಕೊಳ್ಳೋಣ. ಈಗ ಫಸ್ಟಿಂದನೇ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಸೂರ್ಯಕಾಂತ್ ಅಂತ. ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಫಿಲ್ಮ್ ಇಂಡಸ್ಟ್ರಿ ಮತ್ತು ಸೀರಿಯಲ್ಗೆ ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಬೆಂಗಳೂರು ಕೆಂಗೇರಿ ಉಪನಗರದಲ್ಲಿ ನಮ್ಮ ವಾಸ. ಯಾವ್ಯಾವ ಸಿನಿಮಾ ಮಾಡಿದ್ದೀರಿ? ಅಸೋಸಿಯೇಟ್ ಆಗಿ ಆಪ್ತಮಿತ್ರ, ವಿಷ್ಣು ಸೇನಾ, ಸಿದ್ದು, ಗಜ ಅದಕ್ಕೆ ವರ್ಕ್ ಮಾಡಿದ್ದೀನಿ. ನಾನು ಇಂಡಿಪೆಂಡೆಂಟ್ ಆಗಿ ಒಂದು 35 ಸಿನಿಮಾಗೆ ವರ್ಕ್ ಮಾಡಿದ್ದೀನಿ ಆ ಥರ. ಸೊ ಈಗ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನಮ್ಮ ಮಾವ ಅವ್ರ ಪರಿಚಯ ನಾನೇ ಮಾಡಿಕೊಟ್ಬಿಡ್ತೀನಿ. ಸೊ ಇವ್ರು ಶೇಖಪ್ಪ ಸೂರಣಿಗೆ ಅಂತ, ಮೂಲತಃ ಹುಬ್ಬಳ್ಳಿಯವರು. ಸೊ ಶೇಖಪ್ಪ ಸೂರಣಿಗೆ ಉತ್ತರ ಕರ್ನಾಟಕದವ್ರಿಗೆಲ್ಲ ಸರ್ನೇಮ್ ಇರುತ್ತೆ. ಸೊ ಹಾಗೆ ಸೂರಣಿಗೆ ಅಂತ ಇವ್ರ ಫ್ಯಾಮಿಲಿ. ಸೊ ಇವರ ಎಂಟೈರ್ ಫ್ಯಾಮಿಲಿ, ಅವರ ಮನೆ 3ನೇ ಮಗಳ ಅಳಿಯನಾಗಿ ನಾನಿದ್ದೀನಿ. ಈಗ ನೋಡಿ, ಚೋಟು ಒಬ್ಬನ ಪರಿಚಯ ಮಾಡ್ಕೊತಾ ಇದ್ದಾನೆ. ಹೇಳಿ, ನಿನ್ನ ಹೆಸರು ಹೇಳ, ಜೋರಾಗಿ. ಅವ್ರು ಕೇಳಿಸ್ತಾ ಇಲ್ಲ ಅಂಕಲ್ಗೆ. ಯಾವ ಊರು ನಿಮ್ದು? ಎಷ್ಟನೇ ಕ್ಲಾಸ್ ನೀನು? ಸೆಕೆಂಡ್ ಕ್ಲಾಸ್. ಫಸ್ಟ್ ಮುಗಿಸಿ ಸೆಕೆಂಡ್. ವೆರಿ ಗುಡ್. ಯಾರ್ಯಾರು ಬಂದಿದ್ದೀರಿ? ಯಾರ್ಯಾರು? ಜೋರಾಗಿ. ಅಂಕಲ್ ಆಂಟಿ ಕೇಳಿಸ್ತಾ ಇಲ್ಲ. ಯಾರ್ಯಾರು? ಹಾ, ವೆರಿ ಗುಡ್. ಗುಡ್. ಇವನು 2ನೇ ಶೇಖಪ್ಪ ಅವರ 2ನೇ ಮಗಳ ಮಗ. ಓಕೆ, ಗುಡ್. ಇದು ಮೊದಲನೇ ಬೆಂಚ್. ಕೇತನ್ ಇದ್ದಿದ್ದ. ನನ್ನ ಹೆಸರು ಕೇತನ್ ಅಂತ. ನಾನು 5 ಮುಗಿದ ಆದ್ಮೇಲೆ ಈಗ ನಾವು ಬೆಂಗಳೂರಿಂದ ಬಂದಿರೋದು. ಕೆಂಗೇರಿ ಇರೋದು ಕೊಂಕಣದಲ್ಲಿ. ನನ್ನ ಸ್ಕೂಲ್ ಹೆಸರು MAVK ಮಹಾಂತೇಶ ವಿದ್ಯಾಕೇಂದ್ರ, ತಾವರೆಕೆರೆಯಲ್ಲಿ ಬರುತ್ತೆ. ಅಪ್ಪ ಅಮ್ಮ ಯಾರು? ನಮ್ಮ ಅಪ್ಪ ಇವರು ಸೂರ್ಯಕಾಂತ್ ಅಂತ, ನಮ್ಮಮ್ಮ ಅಲ್ಲಿದ್ದಾರೆ ಸಪ್ನಾ ಅಂತ. ಈಗ ಅಂಕಲ್ ಪರಿಚಯ ಇವಾಗ. ನನ್ನ ಹೆಸರು ರಮೇಶ್ ಚಂದ್ರ ದತ್ತ ಅಂತ ಹೇಳಿ. ರಮೇಶ್ ಚಂದ್ರ ದತ್ತ. ಮೈಕ್ ಬೇಕು. ಮುಂಚೆನೇ ಹೇಳಿದ್ರೆ ಮೈಕ್ ವ್ಯವಸ್ಥೆ ಮಾಡ್ತಿದ್ರಿ. ಇರಿ, ಒಂದು ಟೀ ಲೋಟ ಇದೆ. ಟೀ ಲೋಟ ಇದ್ರೆ ಬರುತ್ತೆ. ಓಕೆ. ರಾಮಚಂದ್ರ ಹಳ್ಳಿ. ರಮೇಶ್ ಚಂದ್ರ ಅಂತ. ಸರ್, ನಿಮ್ದು ಯಾವ ಊರು? ನಂದು ಮೂಡಿಗೆರೆ. ಸೊ ಈ ಬೆಂಗಳೂರಲ್ಲಿ ಇರೋ ಸರ್ ವಾಸ? ಹೌದು, ರಿಟೈರ್ಡ್ ಆಗಿದ್ದೀನಿ. ತಾವು ಏನು ಮಾಡ್ತಾ ಇದ್ರಿ? ನಾನು ಕನ್ನಡ ಪ್ರೊಫೆಸರ್ ಆಗಿದ್ದವರು ಈಗ ರಿಟೈರ್ಡ್ ಆಗಿದ್ದಾರೆ. ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿದ್ದೀನಿ. ಯಾವ ಕಾಲೇಜಲ್ಲಿ ಸರ್? ರಿಟೈರ್ಡ್ ಆಗಿದ್ದು ಗೌರಿಬಿದನೂರು. ಅಲ್ಲ, ಯಾವ ಕಾಲೇಜಲ್ಲಿ? ಗೌರ್ಮೆಂಟ್ ಫಸ್ಟ್ ಇಯರ್ ಕಾಲೇಜ್. ಓಕೆ. ಗೌರಿಬಿದನೂರಿಂದ ರಿಟೈರ್ಡ್ ಆಗಿ ಪ್ರಿನ್ಸಿಪಲ್ ಆಗಿ ಈಗ ಬೆಂಗಳೂರಲ್ಲಿ ವಾಸನಾ? ಓಕೆ. ಸರ್, ತಮ್ಮ ಹೆಸರು? ಇಲ್ಲ, ಏನು ಪರವಾಗಿಲ್ಲ. ನಮಸ್ಕಾರ, ನಾನು ಶ್ರೀನಿವಾಸ್ ಅಂತ ಹೇಳಿ ಇಲ್ಲಿಂದ ಬಂದಿದ್ದೀನಿ. ಐ ಆಮ್ ಬೇಸಿಕಲಿ ಇಂಜಿನಿಯರ್. ನೀವು ಮೈಸೂರನ್ನ? ಬೇಸಿಕಲಿ ಇಂಜಿನಿಯರು, ವರ್ಕಿಂಗ್ ಫಾರ್ ಒಂದು ಕಂಪ್ನಿಗೆ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲ ಫ್ಯಾಕ್ಟ್ರಿಲಿ ಅಡ್ವಾನ್ಸ್ ಕೆಪಾಸಿಟಿ. ಹಾಂ, ರೈಟ್. ಓಕೆ ಓಕೆ, ನೈಸ್. ಹಾಂ, ಥ್ಯಾಂಕ್ ಯು ಸರ್.
ಮೇಡಮ್ ಅವರೇ. ಎಲ್ರಿಗೂ ನಮಸ್ಕಾರ. ನನ್ನ ಡಾಕ್ಟರ್ ರಾಜೇಶ್ವರಿ ಅಂತ, ಅಂದರೆ PhD ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಮ್ಯಾನೇಜ್ಮೆಂಟ್ ವಿಭಾಗದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಟೂರ್ ಹೋಗೋದಂದರೆ ಭಾಳ ಇಷ್ಟ. ಪ್ರತಿ ವರ್ಷ ಒಂದಾರು ಟೂರ್ ಹೋಗ್ತೀವಿ. ಜೊತೆಗೆ ನಾನು ಪ್ರತಿಲಿಪಿನಲ್ಲಿ ಕೂಡ ಬರಿತೀನಿ. ಜಸ್ಟ್ ಗ್ರೂಪಲ್ಲೂ ಹಾಕಿದೆ, ಇದನ್ನು ಪ್ರವಾಸದ್ದು ಬರಿತಾ ಇದ್ದೀನಿ ಅಂತ. ಪ್ರತಿಲಿಪಿನಲ್ಲಿ ಆ ಥರ ಆಗಿ ಬರಿತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಕೇಳಿ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀನಿ ನೀನು. ಓಕೆ ಮೇಡಮ್ ಅವರೇ, ನೀವು ಮೇಡಮ್ ಅವರೇ ಎದ್ದೇಳಿ. ನಾನು ವಿದ್ಯಾ ಸುರಣ್ಗಿ ಅಂತ. ನಮ್ಮಪ್ಪ ಕೇಳಿಸ್ತಾ ಇಲ್ಲ ಇಲ್ಲಿ. ಜೋರಾಗಿ ಹೇಳ್ಬೇಕು. ನಾನು ವಿದ್ಯಾ ಸುರಣ್ಗಿ ಅಂತ. ನಮ್ಮಪ್ಪರ ಲಾಸ್ಟ್ ಮಗಳು ನಾನು. ನಾನು ವರ್ಕ್ ಆಗಿ ಆಸ್ ಅ ಲೀಡ್ ಇಂಜಿನಿಯರ್ ಥಾಮ್ಸನ್ ರಾಯ್ಟರ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೀವು? ನನ್ನ ಹೆಸರು ಡಿ ಸೃಜನ್. ನಾನು ಕೊಪ್ಪಳದಲ್ಲಿ ಕಾಲೇಜ್ನಲ್ಲಿ ಓದುತ್ತಿದ್ದೀನಿ, ಸೆಕೆಂಡ್ PUC. ಜೋರ ಮಾತಾಡ್ಬೇಕು. ಏನ್ ಹೆಸರು? ಸೃಜನ್ ಅಂತ. ಸೊ ಅವ್ರ ಅಮ್ಮ ಪರಿಚಯ ಮಾಡ್ತಾರೆ. ಓಕೆ, ಮೋಸ್ಟ್ಲಿ ನ್ಯೂ ಕಪಲ್ ಬಂದಿದ್ದಾರೆ. ಅವ್ರು ಭಾಳ ಜೋಶಲ್ಲಿ ಮಾತಾಡ್ತಾರೆ. ನನ್ನ ಹಾರ್ಸ್ ರೈಡಿಂಗ್ ಬೇರೆ ಮಾಡಿದ್ದಾರೆ, ಅದರ ಎಕ್ಸ್ಪೀರಿಯನ್ಸು ಎಲ್ಲ ಹಂಚ್ಕೋತಾರೆ ಇವಾಗ. ಎಸ್ ಸರ್. ತೇಜಸ್ ಅಂತ, ಮೈಸೂರಿಂದ ಬಂದಿರೋದು. ಓಕೆ, ಎಲ್ಲಿ ನಿಂತಿಡಿ. ನ್ಯೂ ಕಪಲ್ ಅಲ್ಲಿ ಆಯ್ತು, 2.5 ವರ್ಷ ಆಯ್ತು ಅವಾಗಲೇ. ಸೂಪರ್. ಓಕೆ, ತಾವೇನು ಮಾಡ್ತಾ ಇದ್ದೀರಿ? ನಾನು ವರ್ಕ್ ಮಾಡ್ತಾ ಇದ್ದೆ ಮುಂಚೆ, ಇವಾಗ ಬಿಸ್ನೆಸ್ ನೋಡ್ಕೊತಾ ಇದ್ದೀನಿ, ಲಾಡ್ಜಿಂಗ್ ಬಿಸ್ನೆಸ್. ಎಲ್ಲಿದೆ ನಿಮ್ಮ ಲಾಡ್ಜ್? ಮೈಸೂರು ಬಸ್ ಓ, ಹಂಗೆ ಇಲ್ಲಿರೋ ಟ್ರಿಪ್ ಅವ್ರು ಯಾರೇ ಬಂದ್ರು ಡಿಸ್ಕೌಂಟ್ ಸಿಗುತ್ತೆ. ಸೂಪರ್, ನೋಡಿ ಒಂದು ಅಡ್ವಾಂಟೇಜ್. ಥ್ಯಾಂಕ್ ಯು. ದಸರಾ ಟೈಮಲ್ಲಿ. ಓಕೆ, ದಸರಾ ಟೈಮಲ್ಲಿ ಯೂಸ್ ಆಗುತ್ತೆ. ಮೇಡಮ್ ಅವರು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಂಚಲ್ ಅಂತ. ಹಾಂ, ನಾನು ITL ವರ್ಕ್ ಮಾಡ್ತಾ ಇದ್ದೀನಿ, ಮೂಡೀಸ್ ಕಂಪ್ನಿ ಅಂತ. ಬಿಸ್ನೆಸ್ ಅನಾಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನೈಸ್, ಥ್ಯಾಂಕ್ ಯು. ಹಲೋ, ನಮಸ್ಕಾರ. ನನ್ನ ಹೆಸರು ಅರುಣಾ ಅಂತ. ನಾನು ಇರೋದು ರಾಯಚೂರಿನಲ್ಲಿ. ನಾನು ನಮ್ಮಪ್ಪರ 2ನೇ ಮಗಳು. ನನಗಿಬ್ರು ಮಕ್ಕಳು. ಒಬ್ಬವನು ಅವನು ಏನು ಅವನ ಹೆಸರು? ಸೃಜನ್ ಅಂತ. ಅವನು ಕೊಪ್ಪಳದಲ್ಲಿ ಈಗ ಸೆಕೆಂಡ್ ಇಯರ್ PU ಓದ್ತಾ ಇದ್ದಾನೆ. ಫಸ್ಟ್ ಇಯರ್ ಮುಗಿದಿದೆ. ಅವನು ಅಭಿಷೇಕ್ ಅಂತ. ಥ್ಯಾಂಕ್ ಯು. ಬರ್ತಾರೆ. ಓದಿರೋದು ಲ್ಯಾಬ್ ಟೆಕ್ನಿಷಿಯನ್. ನಂದು ವರ್ಕ್ ಮಾಡಿದ್ದೀನಿ, ಮದುವೆ ಆಗಿದ್ದು ಮಾಡಿಲ್ಲ. ಓ, ನೈಸ್. ಮೇಡಮ್ ಅವರೇ? ಅಮ್ಮ, ನಿಮ್ಮ ಹೆಸರು? ಪ್ರೇಮಾವತಿ ಅವ್ರು ಯಾವ ಊರಮ್ಮ? ಬೆಂಗಳೂರು, ನಾಗರಬಾವಿಲಿ. ಓಕೆ, ನೀವು ವರ್ಕ್ ಮಾಡ್ತಿದ್ರ? ಹೌಸ್ ವೈಫಾ? ಓಕೆ, ನೈಸ್. ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ವೀರಭದ್ರಪ್ಪ ಅಂತೆ. ವೀರಭದ್ರಪ್ಪ ಜಯ್ಯ ಅಂತ ಹೇಳ್ಬಿಟ್ಟು ಸರ್ ನೇಮು. ನಾವು ಆ್ಯಕ್ಚುಲ್ ಆಗಿ ಬಾಗಲಕೋಟೆಯವರು. ಜೋರ ಅಲ್ಲಿ ಕೇಳಿಸ್ತಾ ಇಲ್ಲಂತೆ. ನಾವು ಆ್ಯಕ್ಚುಲ್ ಆಗಿ ಬಾಗಲಕೋಟೆಯವರು. ನಾವು ಬಂದು ಬೆಂಗಳೂರಲ್ಲಿ 45 ಇಯರ್ಸ್ ಆಯಿತು. ಬೆಂಗಳೂರಲ್ಲಿ ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅಕೌಂಟೆಂಟ್ ಅಂತ. ಇವಾಗ ರಿಟೈರ್ಡ್ ಆಗಿದ್ದೀನಿ, ಮನೆಯಲ್ಲೇ ಇರ್ತೀನಿ, ಆರಾಮಾಗಿ ಇದ್ದೀವಿ. ನೈಸ್. ತಮಗೆ ಮಕ್ಕಳು ಸರ್ ಎಲ್ಲ? 2 ಮಕ್ಕಳಿದ್ರು, ಒಬ್ಬ ಈಗ. ಓಕೆ, ನೈಸ್. ಓಕೆ, ಈಗ ನನ್ನ ಹೆಸರು ಶಿವಯೋಗಿ ಎಮ್ಮೆ ಅಂತ. ನಾನು ಹುಬ್ಳಿ-ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈಗ ರಿಟೈರ್ಡ್ ಆಗಿದ್ದೇನೆ, 2 ವರ್ಷ ಆಯಿತು. ನಾನು ಇರೋದು ಧಾರವಾಡದಲ್ಲಿ, ಅಲ್ಲೇ ಸ್ವಂತ ಮನೆ ಧಾರವಾಡ. ಈಗ ಅವರ ಶ್ರೀಮತಿ ಅವರು ನನ್ನ ಹಾರ್ಸ್ ಎಕ್ಸ್ಪೀರಿಯನ್ಸ್ ಕೇಳೋಣ. ನನ್ನ ಹೆಸರು ಚೇತನಾ ಶಿವಯೋಗಿ ME ಅಂತ. ಒಬ್ಬನೇ ಮಗ, ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಅಂತ ಹೇಳಿದ್ನಲ್ಲ. ನಾನು ನಂದು BA ಆಗಿದೆ, ಡಿಪ್ಲೊಮಾ ಮಾಡ್ಕೊಂಡಿದ್ದೀನಿ. ಮೊದಲು ಇದರಲ್ಲಿ ಸೆಂಟ್ರಲ್ ಲೈಬ್ರರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಮದುವೆ ಆಗಿಂದೆ ಬೇಡ ಅಂದ್ರೂ ಬಿಟ್ಟಿದ್ದೀನಿ. ಈಗ ಹೌಸ್ ವೈಫ್. ಓಕೆ, ನೈಸ್, ಥ್ಯಾಂಕ್ ಯು. ಅಲ್ಲ, ಅಂದ್ರೆ ನೈಸ್ ಅಂದ್ರೆ ಗುಡ್ ಅಂತೀವಲ್ಲ, ಆ ಥರ ಅದಷ್ಟೇ. ಓಕೆ, ಬರಲ್ಲ.
ಓಕೆ ಸರ್ ನಮಸ್ಕಾರ. ಸುಮ್ಮನೆ ಮಾತಾಡಕ್ಕೂ ಬಾರ್ಲಿ ಸುಳಿ ಮಗ್ನಿ ಅಂತಾರೆ. ಇಲ್ಲ ಇಲ್ಲ ಅಂದ್ರೆ ಯಾವ ತರ ಇರ್ತಾರ ಅದ್ರ ಮೇಲೆ ಅಷ್ಟೇ. ಹಾ ಜನಗಳ ಮೇಲೆ ಡಿಪೆಂಡ್ ಅಷ್ಟೇ. ಹಾ ಈಗ ಓಕೆ ಇಲ್ಲ ಇಲ್ಲ ಅಷ್ಟೇ ನಗ್ಸಕ್ಕೋಸ್ಕರ ಹೇಳೋದಷ್ಟೇ. ಅದು ಸುಳ್ಳದು ಆಕ್ಚುಲಿ. ಅದು ಸುಳ್ಳು 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 ಅದು ಆಕ್ಚುಲಿ. ಸುಳ್ಳು ಆ ಥರ ಹಾಗಂತಲ್ಲ. ಫುಲ್ ನೀವು ಇದನ್ನ ಹೇಳಿದ್ರೆ ಎಲ್ಲಾ ಜನನು ಇಲ್ಲ. ಈಗ ಬೆಂಗಳೂರಿನಲ್ಲೂ ಕೂಡ ಏನೋ ಮಚ್ಚ ಏನೋ ಮಗ ಆ ಭಾಷೆ ಬಳಸ್ತಾರೆ. ಬಟ್ ನೀವು ಆತರ ಬಳಸ್ತಾ ಇದ್ದೀರಾ? ಇಲ್ಲ, ಹಾಗೆ ಅಷ್ಟೇ. ಫ್ರೆಂಡ್ ಇರುವಾಗ ಮಾತ್ರ ಏನಿದೆ ಹೊರಗೂ ತೋರಿಸ್ತಾರೆ ಒಳಗೂ ತೋರಿಸ್ತಾರೆ, ಎರಡೂ ತೋರಿಸ್ತಾ ಇದ್ದಾರೆ ಅವರು. ಅದ್ರಗೋಸ್ಕರ ಅವ್ರು ಆ ರೀತಿ ಹೇಳ್ತಾರೆ. ಎಲ್ಲಾ ಜನನು ಆ ರೀತಿ ರಫ್ ಇದು ಇಲ್ಲ. ನೋಡಿ ಪ್ರಾಣೇಶ್ ಅವರೇ, ನೀವು ಎಲ್ಲಾ ಸಭೆಗಳಲ್ಲೂ, ನೀವು ಎಲ್ಲಾ ಸ್ಟೇಜ್ಗಳಲ್ಲೂ ಉತ್ತರ ಕರ್ನಾಟಕದ ಅಂದ್ರೆ ಹುಚ್ಚುಳೆ ಮಕ್ಕಳು ಅದನ್ನ ಪದ ಬಳಸ್ತೀರಿ. ಇದು ಸುಳ್ಳು, ಇದು ರಾಂಗು. ದಯವಿಟ್ಟು ಇದನ್ನ ಸ್ಟೇಜ್ ಮೇಲೆ ಬಳಸಬೇಡಿ. ನೋಡಿ, ಒಂದ್ ಕಡೆ ಟ್ರಿಪ್ಪಿಗೆ ಬಂದಾಗ ಯಾವ ತರ ಎಫೆಕ್ಟ್ ಆಗುತ್ತಂದ್ರೆ ಇಡೀ ಉತ್ತರ ಕರ್ನಾಟಕದವರು ಈ ತರ ಭಾಷೆ ಬಳಸ್ತಾರೆ ಅಂತ ಆಗುತ್ತೆ. ಪ್ರಾಣೇಶ್ವರ ಇನ್ಮೇಲೆ ಸ್ಟೇಜ್ಗಳಲ್ಲಿ ಆ ತರ ಭಾಷೆಯನ್ನ ಬಳಸಬೇಡಿ. ಉತ್ತರ ಕರ್ನಾಟಕದವರು ಆ ತರ ಇಲ್ಲ. ಓಕೆ, ಕ್ಲಾರಿಫೈ. ಓಕೆ, ಚೆನ್ನಾಗಿ ಮಾತಾಡ್ಬಿಟ್ರಿ ಇವತ್ತು. ಬರಲ್ಲ, ಪ್ಯಾಂಟ್ ಶರ್ಟ್ ಹಾಕಲ್ಲ, ಇವತ್ತು ಹಾಕ್ಬಿಟ್ರು. ಹೌದು, ಯಾರು ಮಾತಾಡ್ಬಿಟ್ರು, ಎಲ್ಲರಿಗೂ ಬಾಯಿ ಮುಚ್ಚಿಸ್ತೀನಿ. ಓಕೆ ಮೇಡಮ್ ಅವರೇ, ನಿಮ್ಮ ಪರಿಚಯ? ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಂಜುಳಾ ಅಂತ. ಬೆಂಗಳೂರಲ್ಲಿ ನಾಗದೇವನಹಳ್ಳಿಯಲ್ಲಿ ಮನೆ ಇದೆ. ಐ ಆಮ್ ಹೌಸ್ ವೈಫ್. ಓಕೆ, ನಿಮ್ಮ ಹಾಬೀಸ್ ಹೇಳಿಲ್ಲ. ನೀವು ಟ್ರಾವೆಲಿಂಗ್ ಜಾಸ್ತಿ ಮಾಡ್ತೀರಿ ಅಂತ ಹೇಳಿದ್ರಿ. ನಾನು ಸೋಲೋ ಟ್ರಾವೆಲಿಂಗಿಗೆ ನನ್ನ ಹಾಬಿ ಇದೆ. ಮತ್ತೆ ನಾನು ಜಾಸ್ತಿ ಪ್ರಾಚೀನ ದೇವಸ್ಥಾನಕ್ಕೆ ಸ್ವಲ್ಪ ಟಾರ್ಗೆಟ್ ಮಾಡ್ತೀನಿ. ನಾನು ಆಧ್ಯಾತ್ಮದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಓಕೆ, ಮೇಡಮ್, ಯು ಆರ್ ಮೈ ಇನ್ಸ್ಪಿರೇಷನ್. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಟೀಚ್ ಮೈ ಹಸ್ಬೆಂಡ್ ಅಂಡ್ ಕಿಡ್ಸ್ ಅಂಡ್ ಗೋ ಅಲೋನ್. ಇದು ನಮ್ಮ ಅತ್ತೆಯವರು ಅನಸೂಯ ಅವರು ಅಂತ. ಸೊ ಇವ್ರು ಜಾಸ್ತಿ ಮಾತಾಡಲ್ಲ, ತುಂಬಾ ಸೈಲೆಂಟ್. ನಮ್ಮ ಶೇಖಪ್ಪ ಸುರುಣಿಗೆ ಅವರ ಶ್ರೀಮತಿ ಅವರು. ಇಲ್ಲ ಸರ್, ನೀವ್ ಹಂಗ ಅಂತೀರ, ಅವ್ರು ಮಾತಾಡ್ತಾರ. ನೋಡಿ ಅಲ್ಲಿ, ಕೇಳಿ, ಹೇಳ್ರಿ. ವೆಡ್ಡಿಂಗ್ ಆನಿವರ್ಸರಿ ಟ್ರಿಪ್ ಇದು. ಹೌದಾ? ಅದಕ್ಕೆನಾ? ಗಿಫ್ಟ್ ನಮ್ಮ ಕಡೆಯಿಂದ. ಮಕ್ಕಳು ಅವರು ಎಲ್ಲರೂ ಫ್ಯಾಮಿಲಿ ಬರ್ಲಿ. ಸರ್ ನಮಸ್ಕಾರ. Morning. My name is Chandrasekhar. ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ. My name is Chandrasekhar. I work as a technical specialist in a company. ಓಕೆ, ಸೊ ಮೂಲತಃ ಯಾವ ಊರು ಸರ್ ತಮ್ಮದು? ಯಾವ, ವಿಚ್ ಇಸ್ ಯುವರ್ ನೇಟಿವ್? My native is Produttur in Andhra Pradesh. ಸೊ ಯು ಸ್ಟಡಿ ನೌ ಯು ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್. Yeah. ಓಕೆ, ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಸರ್. ಚಂದ್ರಶೇಖರ್ ಸರ್. ಓಕೆ ಮೇಡಮ್, ನಮಸ್ಕಾರ. ನಾ ಪೇರ್ ಭಾರತಿ, ಹೌಸ್ ವೈಫ್. ಓಕೆ, ಭಾಳ ಸಿಂಪಲ್. ನಿಮ್ದು ಯಾವ ಊರು ಮೇಡಮ್? ಪ್ರತಿಟೂರು. ಓಕೆ, ನಿಮಗೆ ಎಷ್ಟು ಜನ ಮಕ್ಕಳು ಸರ್? ಒನ್ ಸನ್. ಓಕೆ ಓಕೆ, ನೈಸ್. ಹಾಯ್, ನನ್ನ ಹೆಸರು ಶಿವಮ್ ಅಂತ. ನಾನು 9ನೇ ಕ್ಲಾಸಲ್ಲಿ ಓದ್ತಿದ್ದೀನಿ. ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲು, ನಾಗರಬಾವಿ. ನಾನು ಹುಟ್ಟಿದ ಮೈಸೂರು. ಅಪ್ಪ ಇವರು. ಓಕೆ, ಅಮ್ಮ. ಓಕೆ, ಇದು ನೀನು ನಡ್ಕೊಂಡೋದೆಲ್ಲ ಹೇಗಿತ್ತು ಟ್ರಿಪ್? ಎಷ್ಟು 8 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೀರಾ? ಹೆಂಗಿತ್ತು? ಸುಸ್ತಾಯ್ತಾ? ಓಕೆ ಸರ್, ನಮಸ್ಕಾರ. ಸರ್ ನಮಸ್ತೆ. ಕೀರ್ತಿ ಚಂದ್ರ ಅಂದ್ಬಿಟ್ಟು ನಾನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ, ಶಾಂತಿನಗರ ಡಬಲ್ ರೋಡ್ ಅಲ್ಲಿ ಸೀನಿಯರ್ ಆಫೀಸರ್ ಆಗಿದ್ದೀನಿ. ಸೊ ನಾನು ಬೇಸಿಕಲಿ ನಮ್ದು ಕುಣಗಲ್ ಹತ್ರ ಅಲ್ಲಿ ಫಾದರ್ದು. ಇನ್ನು ಹೊಲ ಗದ್ದೆ ಎಲ್ಲ ಇದೀವಿ, ವೀಕೆಂಡ್ಸ್ ಹೋಗ್ತಾ ಇರ್ತೀವಿ. ಅಮ್ಮನ ಊರು ಮೈಸೂರು. ಸೊ ಹಂಗ ಮೈಸೂರಲ್ಲಿ ನಮ್ಮ ಅಪ್ಪನ ಕಾಲದ ಮನೆ ಇದೆ. ಅದು ಹಂಗೆ ಅದನ್ನು ರಿಟೈನ್ ಮಾಡಿ, ಹೆರಿಟೇಜ್ ಮನೆ ತರ ರಿಟೈನ್ ಮಾಡ್ಕೊಂಡಿದೀವಿ. ಸೊ ದೊಡ್ಡ ಜಾಗ ಇದೆ, ಹಂಗಾಗಿ ಖುಷಿ ಆಗುತ್ತೆ ನೋಡಿದ್ರೆ.
ಈಗ ಸುಮ್ಮನೆ Okay. ಹೋಗ್ತಾ ಇರ್ತೀವಿ. ಓಕೆ. ಎವ್ರಿ ವೀಕೆಂಡ್ಸ್ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇರ್ತೀವಿ. ಈ ಸತಿ ಅದಕ್ಕೆ ಲಾಂಗ್ ಟ್ರಕ್ ಹೋಗೋಣ ಅಂತ ಬಂದಿವಿ. ಓಕೆ. ಸೊ ಹಾಗಾಗಿ ನಾನು ಹೇಳಿದ್ರಲ್ಲ 8 ಕಿಲೋಮೀಟರ್ ಹಾ. 8 ಕಿಲೋಮೀಟರ್ ಮೆಂಟಲಿ ಪ್ರಿಪೇರ್ ಆಗೇ ಬಂದಿದ್ದೀವಿ. ಸೊ ಹಂಗಾಗಿ ನಮ್ಗೆ ಏನಿದೆ ಹಾರ್ಡ್ಲಿ ಇಟ್ ಡಸಂಟ್ ಮೇಕ್ ರೆಡಿ ಡಿಫರೆನ್ಸ್. ಅಂದ್ರೆ ಕೇದಾರ್ನಾಥ್ಗೂ ಕೂಡ ನೀವು ನಡ್ಕೊಂಡೇ ಹೋಗ್ತೀರಾ? 100% ಸರ್. ಓಕೆ ಓಕೆ. ಆಮೇಲೆ ನೆನ್ನೆ ಮೆಟ್ಲತ್ತಿದ್ದು ಇಳಿದು ನೋಡಿದ್ರೆ ಹೌದು. ಟ್ರೆಕ್ಕಿಂಗ್ ಅಂತ ಏನು ಅನಿಸ್ಲಿಲ್ಲ. ಹಾ. ಟ್ರಕ್ ಅಂದ್ರೆ ಈ ತರ ಬಂಡೆಗಳು ಹತ್ತಿ ಇಳಿದೇ ನಮ್ಗೆ ರೂಢಿ. ಇದಕ್ಕೆ ಹತ್ಕೊಂಡು ಹೋಗಿ ಇಳಿತಿದ್ವಿ. ನೆನ್ನೆ ಅದು ಸ್ವಲ್ಪ ಕಂಫರ್ಟ್ ಝೋನ್ ಅನ್ನಿಸ್ತು. So ಇನ್ನು ಟಫ್ ಇದ್ರೆ ಇನ್ನು ಎಂಜಾಯ್ ಮಾಡ್ತೀವಿ. ಓ ಮೈ ಗಾಡ್. ಸೊ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಯಾವ ಟ್ರೆಕ್ಕಿಂಗ್ ಪ್ಲೇಸ್ ಗಳಂತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಳ್ತೀರಾ? ರಾಮನಗರ ಬೆಟ್ಟಗಳು ಯಾವ ಎಲ್ಲ ಕವರ್ ಆಗಿದೆ. ಒಂದ್ ದಿನಕ್ಕೆ ಮಿನಿಮಮ್ 2 ಬೆಟ್ಟ 3 ಬೆಟ್ಟ. ನಾನು ಇವ್ರ ಜೊತೆ ಓಡಾಡೋದ್ರಿಂದ ನಾನು ಈ ಕಂಡೀಷನ್ ಅಲ್ಲಿ ಇದ್ದೀನಿ. ಇಲ್ಲ ಅಂದ್ರೆ ನಾನು ಇನ್ನೂ ಬ್ಯಾಡ್ ಆಗಿರ್ತೀನಿ. ಮೇಡಮ್ ನಿಮ್ ಪರಿಚಯ? ನಾನು ಡಾಕ್ಟರ್ ಶ್ವೇತಾ, ನಾ ಡೆಂಟಿಸ್ಟ್, ಪೆರಿಯೋಡಾಂಟಿಸ್ಟ್. ಓಕೆ. ಬೆಂಗಳೂರಲ್ಲಿ ನನ್ನ ಕ್ಲಿನಿಕ್ ಇದೆ. ನಾನು ಕೀರ್ತಿ ಚಂದ್ರ ಅವ್ರ ವೈಫು, ಶಿವಮ್ಮ ಅವ್ರ ಅಮ್ಮ. ಓಕೆ. ಅದೇ ಕೀರ್ತಿಯಿಂದಾನೇ ನಾನು ಸ್ವಲ್ಪ ಬೆಟ್ಟಗಳೆಲ್ಲ ಹತ್ತಿದ್ರಿಂದ ಓಕೆ. ಐ ಆಮ್ ಓಕೆ, ನಾಟ್ ಬ್ಯಾಡ್. ಕೇದಾರ್ನಾಥ್ ಹತ್ತೋ ಪ್ಲಾನ್ ಇದೆ, ನೋಡೋಣ. ನೈಸ್. ಇದು ಯಂಗ್ ಅಂಡ್ ಎನರ್ಜೆಟಿಕ್ ಕಪಲ್. ನಮ್ಮ ಟೀಮ್ಗೆ ತುಂಬಾ ಎನರ್ಜಿ ನೀಡುವಂತ ಟೀಮ್. ಓಕೆ, ಹೇಳಿ ಮೇಡಮ್ ತಮ್ಮ ಬಗ್ಗೆ. ಸರ್, ನನ್ನ ಹೆಸರು ಸುಗುಣ ಅಂತ. ಓಕೆ. ನಾವು ಸುಗುಣ ನಾನು ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಇವಾಗ ಕೆಲಸ ಬಿಟ್ಬಿಟ್ಟೆ, ಮನೆಯಲ್ಲೇ ಇದ್ದೆ. ಯಾವ ಕಂಪ್ನಿ ವರ್ಕ್ ಮಾಡಿ? ಹೆಣ್ಮಕ್ಳು, ಅದು ಇವ್ರು ಹೇಳ್ತಾರೆ. ಯಾವ ಕಂಪ್ನಿ ವರ್ಕ್ ಮಾಡಿದ್ದು ಮೇಡಮ್? ನಾವು ಪ್ರೈವೇಟ್ ಅಲ್ಲಿ. ಓಕೆ ಸರ್, ನಮ್ಮ ಓಕೆ. ಇವಾಗ ಬಿಟ್ಟ ಕೆಲಸ, ಒಂದು 3-4 ತಿಂಗಳಾಯ್ತು. ನಮಸ್ಕಾರ ಸರ್, ನಮ್ಮ ಹೆಸರು ಆನಂದ್ ಅಂತ. ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಮ್ದು ನೆಗೆಟಿವ್ ತಮಿಳ್ನಾಡು. ಓಕೆ. 84 ಬ್ಯಾಂಗ್ಳೂರ್ ಬಂದಿದ್ದೀನಿ. ಓಕೆ, ಮದರ್ ಟಂಗ್ ತೆಲುಗು. ಓಕೆ ಓಕೆ. ಎಲ್ಲಿ ಸರ್ ಬೆಂಗಳೂರಲ್ಲಿ ಇರೋದು? ಫಸ್ಟ್ ವೈಟ್ ಫೀಲ್ಡ್ ಅಲ್ಲಿ ಇದ್ದೆ, ಇವಾಗ ಎಲೆಕ್ಟ್ರಾನಿಕ್ ಸಿಟಿ. ನಮ್ಗೆ 2 ಹೆಣ್ಮಕ್ಳು, 2 ಡಾಕ್ಟರ್. ವೆರಿ ನೈಸ್. ದೊಡ್ಡವಳು ಎಮರ್ಜೆನ್ಸಿ ಮೆಡಿಸಿನ್, ಚಿಕ್ಕವಳು ಡೆಂಟಿಸ್ಟ್. ನೈಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಪರಿಚಯ ಮಾಡ್ಕೊಂಡಿದ್ದಕ್ಕೆ. ಸೊ ಅಟ್ಲೀಸ್ಟ್ ಲೇಟೆಸ್ಟ್ ಆಗಿ ಆದ್ರೂ ಆಯ್ತಲ್ಲ ಅಲ್ಲ? ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಬೆಂಗಳೂರಲ್ಲಿ ಶಿವಾಜಿನಗರಲ್ಲೇ ಮನೆ. ನಮ್ಮ ಮಮ್ಮಿ ಡ್ಯಾಡಿ ನಾನು ಒಬ್ಬನೇ ಮಗ. ಓಕೆ. ಫೀಲ್ಡಲ್ಲಿ ನಾನು ಬಂದು 1.5 ವರ್ಷ ಆಯಿತು. ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಕೆಲಸ ಮಾಡಿ. ಓಕೆ. ಅಂದ್ರೆ ಇದಕ್ಕೂ ಮುಂಚೆ ಎಕ್ಸ್ಪೀರಿಯನ್ಸ್ ಇತ್ತು ನಿಮಗೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ ಹತ್ರ ಕಾಂಟ್ಯಾಕ್ಟ್ ಮಾಡಿ? ಇಲ್ಲ, ಇದು ನಮ್ಮದು 3ನೇ ರೌಂಡ್ ಶಾರದಮ್ ಈ ಮಂತಲ್ಲಿ ಬರ್ತಾ ಇರೋದು. ಫಸ್ಟ್ ಸ್ಟಾರ್ಟಿಂಗೇ ಚಾರ್ಧಾಮ್ ಟ್ರಿಪ್. ನೀವು ಚಾರ್ಧಾಮ್ನ ಎಲ್ಲ ದೇವಸ್ಥಾನಗಳಿಗೂ ನಡ್ಕೊಂಡು ಡೋಲಾದಲ್ಲಿ ಹೋಗಿ ಬಂದಿದ್ದೀರಾ? ಹೋಗಿದ್ದೀನಿ. ಓಕೆ. ಬಟ್ ನಾನು ಯಮುನೋತ್ರಿಗೆ ನಡ್ಕೊಂಡು ಬಂದಿದ್ದೀನಿ. ಕೇದಾರ್ನಾಥಲ್ಲಿ ಮಾತ್ರ ಹಾರ್ಸ್ ತಗೊಂಡಿದ್ದೀನಿ. ಓಕೆ. ಈಗ ಬೇರೆ ಜನ, ಬೇರೆ ವಾತಾವರಣ ನೋಡಿ ಏನು ಅನಿಸುತ್ತೆ ನಿಮಗೆ? ಇಲ್ಲ, ಎಲ್ಲರೂ ಒಂದೊಂದು ಥರ ಇರ್ತಾರೆ ಸರ್. ಓಕೆ. ಎಲ್ಲ ಜನ ಸೊ ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡೋದೇ ನಿಮ್ಮ ದೊಡ್ಡ ಟಾಸ್ಕ್. ಹೌದು ಸರ್. ಓಕೆ, ಥ್ಯಾಂಕ್ ಯು ಸರ್. ಎಲ್ಲರಿಗೆ ನಮಸ್ಕಾರ ಸರ್, ಇದು ನನ್ನ ಹೆಸರು ಅಖಿಲ್. ನಾನು ಹೈದ್ರಾಬಾದ್ದಾಗ ಇರ್ತೆ. ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನಾಗ ನಾನು 3 ಇಯರ್ಸ್ಲಿಂದ ಜಾಬ್ ಮಾಡ್ಲತ್ತೀನಿ. ನಾನು ಇನ್ನು ನನಗೆ ಸೈಡ್ ಬಿಸ್ನೆಸ್ ಪೆಸ್ಟ್ ಕಂಟ್ರೋಲು. ಓಕೆ. ಅಂದ್ರೆ ಸೈಡ್ ಬಿಸ್ನೆಸ್ ಅಂದ್ರೆ ಇದು ಚಾರ್ಧಾಮ್ ಟ್ರಿಪ್ ವರ್ಷದಲ್ಲಿ 5 ಅಥವಾ 6 ತಿಂಗಳು ಓಪನ್ ಆಗುತ್ತೆ. ಸೊ 6 ತಿಂಗಳು ಮಾತ್ರ ನೀವು ವರ್ಕ್ ಮಾಡ್ತೀರಾ ಅಥವಾ ಹೇಗೆ? ಸೊ ಉಳಿದ ಟೈಮಲ್ಲಿ ನಿಮ್ಮ ಬಿಸ್ನೆಸ್ ನೀವು ಮಾಡ್ತೀರಾ? ಬಿಸ್ನೆಸ್ ನಮ್ದು ಸರ್. ಇದು ಎಷ್ಟೇ ಟ್ರಿಪ್ ನಿಮ್ದು ನೀವು ಆರ್ಗನೈಸ್ ಮಾಡ್ತಾ ಇರೋದು? ನಂದು ಈ ವರ್ಷನಾಗ ಸೆಕೆಂಡ್ ಟ್ರಿಪ್. ಈ ವರ್ಷ ಅಂದ್ರೆ ಹೋದ ವರ್ಷ ಎಲ್ಲ ಮಾಡಿದ್ದೀರಿ. ಸೊ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಹಂಗಿದೆ. ನೋಡಿದ್ರಲ್ಲ ಆತ್ಮೀಯರೇ. ಸೊ ನಮ್ಮ ಜೊತೆ ಟ್ರಿಪ್ಪಿಗೆ ಬಂದಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳದ್ದು ಪರಿಚಯ ಆಯಿತು. ಯಾರ್ಯಾರು ಎಲ್ಲೆಲ್ಲಿಂದ ಬಂದಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ ಎಲ್ಲ ತಿಳ್ಕೊಂಡ್ವಿ. ಸೊ ಹೀಗೆ ಒಂದು 10ರಿಂದ 15 ದಿನ ಈ ಥರ ಜರ್ನಿ ಮಾಡಬೇಕಾದ್ರೆ ಒಬ್ರಿಗೊಬ್ರು ಪರಿಚಯ ಆದರೆ ಸೊ ಮಾತಾಡ್ಕೊಂಡು ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಅದು ಬಿಟ್ಟು ನಮ್ಮಷ್ಟಕ್ಕೆ ನಾವು ಗೂಬೆಗಳ ಥರ ಕೂತಿದ್ರೆ ಏನಪ್ಪ ಯಾಕಾದ್ರೂ ಬಂದವಪ್ಪ ಟ್ರಿಪ್ಪಿಗೆ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಆಮೇಲೆ ಒಂದೊಂದು ಸಲ ಅನಿಸುತ್ತೆ ನಾವು ಈ ಥರ ಪ್ರಕೃತಿಯ ಜೊತೆ ಟ್ರಿಪ್ ಹೋಗಬೇಕಾದ್ರೆ, ಎಸ್ಪೆಷಲಿ ನಮ್ಮ ಈ ಚಾರ್ಧಾಮ್ ಟ್ರಿಪ್ಪಲ್ಲಂತೂ ಅದ್ಭುತವಾದ ಗುಡ್ಡಗಾಡು ಜನಗಳು, ಅಲ್ಲಿ ವಿಲೇಜಸ್ಸು, ಇವುಗಳೇ ನಮ್ಮನ್ನು ಅರ್ಧ ಮೈ ಮರೆಸ್ಬಿಡುತ್ತೆ.
ಸೊ ಏನಪ್ಪ ಇಷ್ಟೊಂದು ಬ್ಯೂಟಿಫುಲ್ ಜಾಗದಲ್ಲಿ ನಾವು ಏನು ಕಚ ಅಂತ ಮಾತಾಡೋದು, ಎಷ್ಟೋ ಸಲ ಸೈಲೆಂಟಾಗಿದ್ದು ಬರೀ ಬ್ಯೂಟಿಯನ್ನು ಸವಿಯೋಣ ಅಂತ ಅನ್ಸುತ್ತೆ ನೋಡಿ. ಈ ಥರ ವಿಶೇಷವಾದ ಕಬ್ಬಿಣದ ಬ್ರಿಡ್ಜ್ಗಳು, ನಿಜವಾಗ್ಲೂ ಈ ಬ್ರಿಡ್ಜ್ಗಳನ್ನಂತೂ ನೋಡಿ ನಮ್ಗೆ ಭಾಳ ಆಶ್ಚರ್ಯ ಆಯಿತು. ಯಾಕೆಂದರೆ ನಮ್ಮ ಭಾಗದಲ್ಲಿ ಈ ಥರ ಬ್ರಿಡ್ಜ್ಗಳನ್ನು ನೋಡೋಕ್ಕಾಗಲ್ಲ. ಈ ಥರ ಗುಡ್ಡಗಾಡು ಪ್ರದೇಶದಲ್ಲಿ ಮಾಡಿರೋ ಉದ್ದೇಶ ನಮ್ಮ ಪ್ರಕಾರ ಏನಂತಂದರೆ, ಬೈ ಚಾನ್ಸ್ ಲ್ಯಾಂಡ್ ಸ್ಲೈಡಿಂಗ್ ಆದಾಗ, ಆಮೇಲೆ ಬೇರೆ ಹಲವಾರು ಕಾರಣಗಳಿಂದ ಇದನ್ನ ರೀಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಈಸಿ, ಅಥವಾ ಇಲ್ಲಿ ಬಳಕೆ ಆಗತಕ್ಕಂಥ ಮೆಟೀರಿಯಲ್ನ ಮತ್ತೊಂದು ಕಡೆ ಶಿಫ್ಟ್ ಮಾಡಿ ಅದನ್ನು ಕೂಡ ಯೂಸ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ. ಆಮೇಲೆ ಇಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ, ಸೊ ಆದ್ದರಿಂದ ಇದನ್ನೆಲ್ಲ ಮಾಡ್ತಾರೆ ಅಂತ ಅನ್ಕೋತೀನಿ. ಸೊ ನೋಡಿ, ರಸ್ತೆ ಉದ್ದಕ್ಕೂ ನದಿನೇ ನಮ್ಮ ಜೊತೆ ಬರುತ್ತೋ ಅಥವಾ ನಾವು ನದಿ ಜೊತೆ ಹೋಗ್ತಾ ಇದ್ದೀವೋ ಅನ್ನೋ ಒಂದು ವಿಶೇಷದ ಮಧ್ಯೆ ಒಂದು ಅದ್ಭುತವಾದ ಡ್ಯಾಮು. ನಿಜವಾಗ್ಲೂ ನಾವು ಅದು ಹೇಳೋದ್ನೆಲ್ಲ ನಾವು ಯಾಕಾದ್ರೂ ಮಾತಾಡ್ತೀವಪ್ಪ, ಸೈಲೆಂಟಾಗಿದ್ದು ಜಾಗಗಳನ್ನ ನೋಡಿದ್ರೆ ಸಾಕು ಅನ್ನೋ ಫೀಲ್ ಬರುತ್ತೆ. ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತಲ್ಲ, ಅದನ್ನೆಲ್ಲ ತಪ್ಪಿಸೋಕ್ಕೋಸ್ಕರ ರಸ್ತೆ ಅಗಲ ಮಾಡ್ತಾ ಇದ್ದಾರೆ. ಅದೇ ರೋಡೆಲ್ಲ ಮಣ್ಣು ಕುಸಿಯುತ್ತಲ್ರಿ, ಅದನ್ನೆಲ್ಲ ತಡೆಯೋದಕ್ಕೆ ರೋಡ್ ಅಗಲ ಮಾಡ್ತಾ ಇದ್ದಾರೆ. ಒಂದೊಂದು ಸಲ ಅಂತೂ ಕಲ್ಲು ಬಂಡೆಗಳು ನಮ್ಗೆ ಎಷ್ಟು ಹತ್ತಿರ ಆಗುತ್ತೆ ಅಂತಂದರೆ, ಬೈ ಚಾನ್ಸ್ ನಾವು ಕೈ ಕಿಟಕಿಯಿಂದ ಹಾಕಿದಾಗ ನಮ್ಮ ಕೈ ಕಿತ್ಕೊಂಡು ಹೋಗುತ್ತೇನೋ ಅನ್ನೋ ಫೀಲ್ ಬರುತ್ತೆ. ಇಷ್ಟರ ಮಧ್ಯೆ ಈ ಸಣ್ಣ ಸಣ್ಣ ಜರಿಗಳು ಅಂದರೆ ಫಾಲ್ಸ್ಗಳಂತೂ ರಸ್ತೆ ಉದ್ದಕ್ಕೂ ಎಷ್ಟು ಬರುತ್ತೆ ಅಂದರೆ ನಾವು ಲೆಕ್ಕ ಹಾಕೋಕ್ಕೆ ಸಾಧ್ಯ ಇಲ್ಲ, ಅಷ್ಟಿರುತ್ತೆ. ಚಾರ್ಧಾಮ್ ಯಾತ್ರಾದಲ್ಲಿ ಹೆಚ್ಚು ಕಮ್ಮಿ ಮಾತಾಡಿ ಏನೇನೋ ಡಿಸ್ಟರ್ಬ್ ಮಾಡೋಕ್ಕಿಂತ ಈ ಬ್ಯೂಟಿಯನ್ನು ಸವಿಯೋದೇ ಜರ್ನಿನಲ್ಲಿ ಒಂದು ಭಾಳ ಆನಂದ ನೋಡಿ. ಎಲ್ಲೋ ಹೊಂದಿತಾನೇ ಇರುತ್ತೆ. ಗಂಗಾ ನದಿಯ ಅಂಚಿನಲ್ಲೇ ಹೋಗ್ತೀವಿ ನಾವು. ಆಮೇಲೆ ಡ್ರೈವಿಂಗ್ ಎಷ್ಟು ಪರ್ಫೆಕ್ಟಾಗಿರ್ಬೇಕಂತಂದರೆ, ಯಾರಾದರೂ ಹೊಸಬ್ರಂತೂ ಮೋಸ್ಟ್ಲಿ ಇಲ್ಲಿ ಡ್ರೈವಿಂಗ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಇಂಥ ರಸ್ತೆಗಳಲ್ಲಿ 2 ವೆಹಿಕಲ್ಗಳು ಹೋಗೋದಕ್ಕೆ ಆಗೋದೇ ಇಲ್ಲ. ಅಂಥದ್ರ ಮಧ್ಯೆ ರಸ್ತೆ ಅಗಲಗಳಿದೆ, ಬಟ್ ಎಷ್ಟು ಎಡ್ಜ್ ಟು ಎಡ್ಜ್ ಪಾಸ್ ಆಗಬೇಕಂತಂದರೆ ತುಂಬಾ ಕಷ್ಟ ಈ ರಸ್ತೆಗಳಲ್ಲಿ ಡ್ರೈವಿಂಗ್ ಮಾಡೋದಂತೂ. 1 ಗಂಟೆ 55 ನಿಮಿಷ ಜರ್ನಿ ಸಾಗ್ತಾನೇ ಇದೆ. ಬೆಳಗ್ಗೆ 8 ಗಂಟೆಗೆ ಬಿಟ್ಟಿದ್ದು. ಹರಿದ್ವಾರದಿಂದ ರಾಣಿಚಕ್ಗೆ ಹೋಗುವಂಥ ರಸ್ತೆ ಇದು. ನಾನು ಅನ್ಕೋತಾ ಇದ್ದೆ, ಯಾಕಪ್ಪ ಸರ್ಕಾರ ಇಲ್ಲಿ ಟೂರಿಸಮ್ನ ಮೇಯಿಂದ ಒಂದು 6 ತಿಂಗಳು ಅಥವಾ 5 ತಿಂಗಳು ಮಾತ್ರ ಇಟ್ಟಿರ್ತಾರೆ ಅಂತ. ನಿಜವಾಗ್ಲೂ ಇದು ನೋಡಿದ್ರೆ ನಮಗೆ ಮೈ ಜುಮ್ ಅನಿಸುತ್ತೆ. ನಿಜ, ಎಲ್ಲಿ ಲ್ಯಾಂಡ್ ಸ್ಲೈಡ್ ಆದರೆ ಅಥವಾ ಒಂದೊಂದು ಸಲ ಟ್ರಾಫಿಕ್ ಜಾಮ್ ಆದರೆ ನನ್ನ ಪ್ರಕಾರ ಒಂದು 1.5 2 ಗಂಟೆ ಅಥವಾ ಒಂದು ದಿನ 2 ದಿನ ತೊಗೊಂಡ್ಬಿಡುತ್ತೆ ಅಂತ ಅನಿಸುತ್ತೆ. ಏಕೆಂದರೆ ಇದಕ್ಕೆ ಆಲ್ಟರ್ನೇಟಿವ್ ರಸ್ತೆಗಳೇ ಇಲ್ಲ. ನಮಗೆ ಇದೊಂದೇ ಮಾರ್ಗದ ಮುಖಾಂತರ ಹೋಗಬೇಕು. ಬೈ ಚಾನ್ಸ್ ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಏನಾದರೂ ಆದ್ರಂತೂ ಅದು ಕ್ಲಿಯರ್ ಆಗೋ ತನಕ ನಾವು ಬೇರೆ ಮಾರ್ಗದಿಂದ ಹೋಗೋಕ್ಕೆ ಚಾನ್ಸೇ ಇರೋಲ್ಲ ಇಲ್ಲಿ. ಸೊ ಅಂಥ ಟೈಮಲ್ಲಿ ವೆಯ್ಟ್ ಮಾಡದೆ ಬೇರೆ ದಾರಿನೇ ಇರಲ್ಲ ನಮಗೆಲ್ಲ. ಸೊ ಅದರಿಂದ ಸರ್ಕಾರದ ಯಾವಾಗ ಇದು ಚಾರ್ಧಾಮ್ ಯಾತ್ರೆ ಓಪನ್ ಆಗುತ್ತೆ ಅಂತ ಕೊಡ್ತಾರೋ, ಅನೌನ್ಸ್ ಮಾಡ್ತಾರೋ, ಆವಾಗಲೇ ಆನ್ಲೈನಲ್ಲಿ ಅಪ್ಲೈ ಮಾಡಿ ಮೇ ಅಥವಾ ಜೂನ್ ಅಷ್ಟರೊಳಗೇ ನಮ್ಮ ಟ್ರಿಪ್ಪನ್ನು ಮುಗಿಸ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ ಅನಿಸುತ್ತೆ. ಏಕೆಂದರೆ ನಮಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ತಿಂಗಳಲ್ಲಿ ಹೆವಿ ಮಳೆ ಆಗೋದ್ರಿಂದ ನೋಡಿ ನಮ್ಮ ಕಣ್ಣೆದುರಿಗೆ ಹೆಂಗೆ ಕಾಣುತ್ತೆ, ಎಷ್ಟು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಈ ಥರ ಆಗಿಬಿಟ್ರಂತೂ ಭಾಳ ಕಷ್ಟ. ಸೊ ಹಾಗಾಗಿ ಸರ್ಕಾರ ಯಾವಾಗ ಹೇಳ್ತಾರೋ ಆವಾಗ ಫಸ್ಟ್ 1 or 2 3 ವೀಕ್ಸಲ್ಲೇ ಹೋಗಿ ಬಂದಿರೋದು ಭಾಳ ಉತ್ತಮವಾದ ಸಜೆಷನ್ ಅಂತ ನನಗನ್ಸುತ್ತೆ. ಸೊ ಇದು ಲ್ಯಾಂಡ್ ಸ್ಲೈಡಿಂಗು ನಮ್ಮ ಟ್ರಿಪ್ ಟೈಮಲ್ಲಿ ಆಗಿದ್ದಲ್ಲ ಇದು. ಸೊ ಹಿಂದೆ ಯಾವಾಗೂ ಆಗಿರೋ ಅಂಥದ್ದು. ಸೊ ಹಾಗಾಗಿ ದೇವ್ರದಿಂದ ನಮ್ಮ ಟ್ರಿಪ್ಪಲ್ಲಿ ಈ ಥರ ಯಾವುದೋ ಅನಾಹುತಗಳು ಸಂಭವಿಸದೇ ಇರಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀವಿ. ಸೊ ಆಮೇಲೆ ಎಸ್ಪೆಷಲಿ ಈ ಕಬ್ಬಿಣದ ಬ್ರಿಡ್ಜ್ಗಳನ್ನು ಏನು ಮಾಡಿದಾರಲ್ಲ, ಈ ಬ್ರಿಡ್ಜ್ಗಳ ಮೇಲೆ ಒಂದೇ ವೆಹಿಕಲ್ ಮಾತ್ರ ಹೋಗೋಕ್ಕಾಗೋದು. ಇದರಲ್ಲಿ ಒಂದು ಈ ಕಡೆಯಿಂದ ಹೊರಟ್ರೆ ಆ ಕಡೆಯವ್ರು ನಿಂತ್ಕೋಬೇಕು, ಅಥವಾ ಆಪೋಸಿಟ್ ಅವ್ರು ಬಂದರೆ ಈ ಕಡೆ ನಿಂತ್ಕೋಬೇಕು. ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಸೊ ಆಮೇಲೆ ಇತ್ತೀಚೆಗೆ ಕೆಲವು ಕಡೆ ಅಂತೂ ಅಂಡರ್ಗ್ರೌಂಡ್ ಅಂದರೆ ಸುರಂಗ ಮಾರ್ಗವನ್ನು ಮಾಡ್ತಾಯಿದ್ದಾರೆ. ಸೊ ಸುರಂಗ ಮಾರ್ಗ ಒಂದೇ ಇಲ್ಲಿ ಒಂದು ಉತ್ತಮವಾದ ಪರಿಹಾರ ಅಂತ ಹೇಳ್ಬೋದು. ಬಟ್ ಕೆಲವು ಕಡೆ ಎಲ್ಲ ಈ ಥರ ಬ್ರಿಡ್ಜ್ ಅಂತೂ ಭಾಳ ಅನಿವಾರ್ಯ. ಸುರಂಗ ಮಾರ್ಗಗಳನ್ನ ಕೊರೆಯೋದ್ರಿಂದ ಒಂದಷ್ಟು ಡಿಸ್ಟೆನ್ಸು ಕೂಡ ಕಡಿಮೆ ಆಗುತ್ತೆ. ಸೊ ಆಮೇಲೆ ಭೂಮಿ ಒಳಗಡೆ ಹೋಗೋದ್ರಿಂದ ಯಾವ ಪರಿಸರ ಹಾನಿ ಕೂಡ ಆಗಲ್ಲ ಅಂತ
ನನ್ನ ಪರ್ಸ್ನಲ್ ಒಪಿನಿಯನ್ನು. ಇದಕ್ಕೆ ತಜ್ಞರೆಲ್ಲ ಡಿಸಿಷನ್ ತೊಗೋತಾರೆ, ನಮಗೆಲ್ಲ ಅಷ್ಟು ಐಡಿಯಾ ಇಲ್ಲ. ನೋಡಿ, ನಾನು ವೆಹಿಕಲ್ಲಿ ಕಿಟಕಿ ಪಕ್ಕ ಕೂತ್ಕೊಂಡು ಈ ಡೆಪ್ತನ್ನು ತೋರಿಸ್ತಾ ಇದ್ದೀನಿ. ನಿಮ್ಗೆ ಅನಿಸುತ್ತೆ ಇದು ಏನಪ್ಪ ತುಂಬ ಕಡಿಮೆ ಇದೆ ಅಂತ. ನನ್ನ ಪ್ರಕಾರ ಒಂದು 70ರಿಂದ 100 ಅಡಿ ಅಂತೂ ಡೆಫಿನೆಟ್ಲಿ ಇರುತ್ತೆ ನಾವು ವೆಹಿಕಲ್ಲಿಂದ ಕೆಳಗಡೆ ಭಾಗಕ್ಕೆ. ಸೊ ಅಷ್ಟು ಡೀಪ್ ಪ್ಲೇಸ್ ಇರುತ್ತೆ. ಲೆಫ್ಟ್ ಸೈಡಲ್ಲಿ ಏನೂ ಇರೋಲ್ಲ, ಒಂದು ಸೈಡ್ ರೈಟ್ ಸೈಡಲ್ಲಿರುತ್ತೆ, ಒಂದು ಸೈಡ ಲೆಫ್ಟ್ ಸೈಡಲ್ಲಿ ಬರುತ್ತೆ. ನೋಡಿ, ಇಂಥ ಕಡಿದಾದ ದಾರಿಗಳಲ್ಲಿ ಗಾಡಿಗಳನ್ನು ಓಡಿಸೋದು ಒಂದು ರಿಯಲಿ ಇಲ್ಲಿಯ ಡ್ರೈವರ್ಗಳಿಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು ನಾವು. ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡಿ ನಮ್ಮ ಎಲ್ಲ ಮಾತುಕತೆಗಳು ಮುಗಿದು ತುಂಬ ಹೊತ್ತಾಯಿತು. ಇನ್ನೂ ಹೆಚ್ಚು ಕಮ್ಮಿ ಒಂದು 2:30-3 ಗಂಟೆ ಆಯ್ತಾ ಬಂತು. ಇನ್ನೂ ಊಟಕ್ಕೆ ನಿಲ್ಲಿಸಿಲ್ಲ. ಸೊ ನಮ್ಮ ಜೊತೆಯಲ್ಲಿದ್ದವರೆಲ್ಲ ನಿದ್ರೆಗೆ ಜಾರಿಬಿಟ್ಟಿದ್ದಾರೆ. ಏಕೆಂದರೆ ತುಂಬ ಕಷ್ಟ ನಿಜ ಬೆಳಗ್ಗೆಯಿಂದ ನಿರಂತರವಾಗಿ ಜರ್ನಿ ಮಾಡೋದು ಅಂತಂದರೆ. ಇಲ್ಲಿ ಒಳಗೆ ಕೂತಿರೋರಿಗೆ ಇಷ್ಟ ಆದರೆ ಇನ್ನು ಡ್ರೈವಿಂಗ್ ಮಾಡೋರಿಗೆ ಇನ್ನೆಷ್ಟು ಕಷ್ಟ ಇರ್ಬೋದು ಅಂತ ನಾವು ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಹಾಗಾಗಿ ಅವರು ಬೆಳಗ್ಗೆ ಡ್ರೈವ್ ಮಾಡಿದ್ರೆ ರಾತ್ರಿ ರೆಸ್ಟ್ ತೊಗೋತಾರೆ, ರಾತ್ರಿ ಡ್ರೈವ್ ಮಾಡಿದರೆ ಬೆಳಗ್ಗೆ ರೆಸ್ಟ್ ತೊಗೋತಾರೆ. 99% ಇಲ್ಲಿ ನೈಟ್ ಜರ್ನಿನ ತುಂಬ ಅವಾಯ್ಡ್ ಮಾಡಿಬಿಡ್ತಾರೆ. ಸೊ ನೋಡಿ, ಹೀಗೆ ಬೆಟ್ಟದ ತಪ್ಪಲಲ್ಲಿ ಮನೆಗಳು ನಿಜವಾಗ್ಲೂ ಈ ಒಂದು ಸೌಂದರ್ಯನ ಒಂದು ನೋಡೋದೇ ಒಂದು ತುಂಬ ಬ್ಯೂಟಿಫುಲ್ಲು. ಮೋಸ್ಟ್ಲಿ ನಮಗೆ ಊಟಕ್ಕೆ ನಿಲ್ಲಿಸಿದ್ದಾರೆ ಈ ಹೋಟೆಲಲ್ಲಿ. ಕೇಳಕ್ಕೆ ಹೋಗಿದ್ದಾರೆ ಅವರು. ಅಲ್ಲ, ಈ ಥರ ಇನ್ನೂ ಎಷ್ಟು ಅವರ್ ಜರ್ನಿ ಮಾಡ್ಬೇಕು ಸರ್ ಇನ್ನೂ ನಾವು? ಇನ್ನು ಇಲ್ಲಿಂದ 4 hours ಜರ್ನಿ ಸರ್ ನಮ್ಮದು. ಓಕೆ, ಇದು ಯಾವ ಜಾಗ ಅಂತಾರೆ ಇದಕ್ಕೆ? ದೇವಭೂಮಿ. ಈಗ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಇಲ್ಲಿಂದ ರಾಣಚಟ್ಟಿ. ಹರಿದ್ವಾರಿಂದ ರಾಣಚಟ್ಟಿಗೆ. ಹರಿದ್ವಾರ ಟು ಸೊ ನಾವು ರಾಣಚಟ್ಟಿನಲ್ಲೇ ಹಾಲ್ಟ್ ಆಗೋದು ಇವತ್ತು. ಹೌದು. ಓಕೆ, ರೈಟ್, ಥ್ಯಾಂಕ್ ಯು. ಓಕೆ ಸರ್. ಇಲ್ಲಿ ನಾವು ಊಟಕ್ಕೆ ಬಂದಿದ್ದೀವಿ. ಸೊ ಈ ಥರ ಎಲ್ಲ ಸೆಲ್ಫ್ ಸರ್ವಿಸ್ ಸಿಸ್ಟಮ್ ಮಾಡಿದ್ದಾರೆ. ನಾವಿಲ್ಲಿ ಒಳಗೆ ಬರ್ತಾ ಇದ್ದಂಗೆ ಇಲ್ಲಿಯ ನಾರ್ತು ಪ್ಲಸ್ ನಮ್ಮ ಸೌತ್ ಇಂಡಿಯನ್, ಎಸ್ಪೆಷಲಿ ಆಂಧ್ರ ಸ್ಟೈಲ್ ಫುಡ್ಡು ನಮ್ಮನ್ನು ಕೈ ಬೀಸಿ ಕರಿತಾ ಇತ್ತು ಅನಿಸುತ್ತೆ. ಸೊ ಘಮ ಘಮ ಅನ್ನೋ ವಾಸನೆ ಬಾಯಲ್ಲಿ ನೀರು ತರೋ ಥರ ಇತ್ತು. ರೋಟಿ ಮತ್ತು ಇಲ್ಲಿ ದಾಲ್ ಪಪ್ಪು ಅಂತಾರಲ್ಲ ಅದು, ಚಟ್ನಿ ಪುಡಿ, ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ಭಾಳ ಚೆನ್ನಾಗಿತ್ತು. ಎಲ್ಲ ಸೆಲ್ಫ್ ಸರ್ವಿಸ್ ಇದ್ದಿಂದ ಜಾಸ್ತಿ ವೇಸ್ಟ್ ಆಗಿಲ್ಲ ಫುಡ್ಡು ಅನ್ಕೋತೀನಿ. ನೋಡಿ, ಎಲ್ಲ ಆಲ್ರೆಡಿ ನಮಗಿಂತ ಮುಂಚೆ ಬಂದವರೆಲ್ಲ ಊಟ ಮಾಡ್ತಾಯಿದ್ರು. ದೇವಭೂಮಿ ಅಂತ ಈ ಜಾಗ ನಿಜವಾಗ್ಲೂ ಹೆಸರಿಗೆ ತಕ್ಕಂತೆ ದೇವರ ಭೂಮಿ, ಅಂದರೆ ದೇವರು ವಾಸ ಮಾಡ್ತಕ್ಕಂಥ ಸ್ಥಳ. ಸೊ ಇಲ್ಲಿ ಕೂತ್ಕೊಂಡು ಈ ಪ್ರಕೃತಿ ಸೌಂದರ್ಯದ ಮಧ್ಯೆ ಒಂದು ಒಳ್ಳೆಯ ರೆಸಾರ್ಟಲ್ಲಿ ಬಫೆಟ್ ಸಿಸ್ಟಮಲ್ಲಿ ಊಟ ಮಾಡೋದೇ ಒಂದು ಅದ್ಭುತವಾದ ಮಜಾ. ಗಾಡಿ ನೋಡಿ, ಎಷ್ಟು ದಿವಸದಿಂದ ಟ್ರಾವೆಲ್ ಮಾಡ್ತಾರೆ ಆ ಗಾಡಿ. ಅಂತೂ ಇಂತೂ ಬಿಸಿ ಬಿಸಿಯಾದ ಊಟವನ್ನು ಮಾಡಿಕೊಂಡು ಮಧ್ಯಾಹ್ನ ಒಂದು 3-3:30ಗೆ ಅಲ್ಲಿಂದ ಹೊರಟ್ವಿ. ಸೊ ಇನ್ನು 4 ಅವರ್ ಜರ್ನಿ ಇತ್ತು ನಮ್ಮ ರಾಣಚಟ್ಟಿ ಜಾಗಕ್ಕೆ. ಸೊ ಎಲ್ಲರೂ ಬಸ್ಸಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಜರ್ನಿಗೆ ರೆಡಿ ಆಗ್ತಾಯಿದ್ರು. ಪಿಕ್ ಮಾಡ್ತಾ ಇದ್ದಾರೆ, ನೋಡೋಣ. ಊಟ ಮಾಡ್ಕೊಂಬಂದ ನಂತರ ಕೆಲವರೆಲ್ಲ ಮಲಗೋದಕ್ಕೆ ರೆಡಿ ಆಗ್ತಾಯಿದ್ರು. ಇನ್ನು ಕೆಲವರು ಕಿಟಕಿ ಪಕ್ಕ ಕೂತ್ಕೊಂಡು ಒಳ್ಳೆ ಸೌಂದರ್ಯವನ್ನು ಸವಿಯೋದಕ್ಕೆ ರೆಡಿ ಆಗ್ತಾಯಿದ್ರು. ಸೊ ಇಲ್ಲಿಂದ ನಮಗೆ 4-4.25 ಗಂಟೆ ಜರ್ನಿ ಇತ್ತು. ಒಳ್ಳೆ ಅದ್ಭುತವಾದ ಜರ್ನಿ. ಬೆಟ್ಟ ಗುಡ್ಡಗಳು, ಅದನ್ನು ಕಣ್ಣು ತುಂಬಿಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಈ ಜರ್ನಿನಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ನಾವು ಉಳ್ಕೋಬೇಕಾಗಿದ್ದಂಥ ರಾಣಿಚೆಟ್ಟ ರಾತ್ರಿ ಬಂತು. ಅದು ಅದ್ಭುತವಾದ ಲೊಕೇಶನ್ನಲ್ಲಿತ್ತು. ಎಲ್ಲರೂ ಟಯರ್ಡ್ ಆಗಿದ್ದರಿಂದ ಮಲ್ಕೊಂಬಿಟ್ವಿ. ಸೊ ಹಾಗಾಗಿ ನಾಳೆ ಎಲ್ಲಿ ಹೋಗ್ತೀವಿ, ಯಾವ ಲೊಕೇಶನ್ಗೆ ಹೋಗ್ತೀವಿ ಅನ್ನೋದನ್ನ ತಿಳಿಸ್ತೀನಿ. ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.